ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಮ್ಮ ನಕ್ಷತ್ರ ನಾಡಿ 101ನೇ ಬ್ಯಾಚು. ಏಪ್ರಿಲ್ 22ನೇ ತಾರೀಕು ಕುಟುಂಬ ಸಮೇತ ಕಲೀರಿ. ಬೆಳಿಗ್ಗೆ 11ರಿಂದ 1 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ. ನಂತರ 7 ಗಂಟೆಯಿಂದ 9 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ. 15 ದಿವಸದ ಕಾಲ ಮನೆಯಲ್ಲಿ ಶನಿವಾರ ಭಾನುವಾರ ಬಿಟ್ಟು 2 ಗಂಟೆಗಳ ಕಾಲ ಇರುತ್ತೆ. ಅದಾದ ನಂತರ ವಾಟ್ಸಪ್ ಗ್ರೂಪ್ ಇರುತ್ತೆ. ಸಾಕಷ್ಟು ತಿಂಗಳುಗಳ ಕಾಲ ನೀವು ಚರ್ಚೆ ಮಾಡ್ಕೊಂಡು ಹೋಗ್ಬೋದು. ಇದರೇನು ಬರೀ 15 ಡೇಸ್ ಅಂತ ತಗೊಳ್ಬೇಡಿ. ಸೊ ನಮ್ಮದು 27ನೇ ಬ್ಯಾಚ್ ಕೂಡ ಇವತ್ತು ಕೂಡ ಇರುತ್ತೆ. ಸೊ ಹಾಗೆ ನಡೀತಾ ಇರ್ತಕ್ಕಂಥದ್ದು. ಸೊ ಯಾರಿಗೂ ಕೂಡ 15 ದಿವಸ ಆದಮೇಲೆ ಏನಾಗುತ್ತೆ ಅನ್ನೋದೇನಿಲ್ಲ. ಎಷ್ಟು ಜನ ಇರ್ತಾರೋ ಒಂದು ಕನ್ಸಾಲ್ಟೇಟೆಡ್ ಮಾಡಿ ನಾವು ಗ್ರೂಪ್ನ ಮಾಡ್ತೀವಿ. ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹರಳುಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಜ್ಯೋತಿಷ್ಯರ ಹತ್ರ ಹೋದಾಗ, ಯಾರೇ ಜ್ಯೋತಿಷ್ಯರು ಇರ್ಬೋದು, ನಾನು ಜ್ಯೋತಿಷ್ಯ ಇಂಥ ಜ್ಯೋತಿಷ್ಯ ಅಂತರಲ್ಲ, ಹಳೆಯ ಕಾಲದ ಪದ್ಧತಿಯಲ್ಲಿ ಹರಳುಗಳನ್ನು ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಒಂದು ಮನೆಯ ವಿಚಾರ ಹೇಳ್ತೀನಿ. ತುಂಬ ಮನೆ ಅದನ್ನು ಫಾಲೋ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ನಿಷಿದ್ಧ. ಅನೇಕ ಜ್ಯೋತಿಷರು 5ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಕ್ಕೆ ಉಂಗುರವನ್ನು ಧರಿಸಕ್ಕೆ ಹೇಳ್ತಾರೆ. 5ನೇ ಮನೆ ಕೆಲವು ವಿಚಾರಕ್ಕೆ ಸೈಡ್ಗಿಟ್ರೆ ಅನೇಕ ವಿಚಾರದಲ್ಲಿ, ಎಸ್ಪೆಷಲಿ ಹಣಕಾಸು ವಿಚಾರದಲ್ಲಿ, ವೃತ್ತಿ ವಿಚಾರದಲ್ಲಿ ಎಸ್ಪೆಷಲಿ, ಮತ್ತು ಬಿಸ್ನೆಸ್ ವಿಚಾರದಲ್ಲಿ ಅತ್ಯಂತ ಒಂದು ರೀತಿಯ ಕೆಟ್ಟ ಮನೆ ಅದು, ದೋಷಪೂರಿತ ಮನೆ ಅದು. ಸಾಕಷ್ಟು ಜನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿ 5ನೇ ಮನೆಗೆ ಉಂಗುರವನ್ನು ಧರಿಸ್ಕೊಂಡಾಗ ಎಷ್ಟು 5 ವರ್ಷ ಆಯಿತು, ಹಾಕಿ 3 ವರ್ಷ ಆಯಿತು ಅಂತಾರೆ. ಕೆಲಸದಲ್ಲಿ ಒದ್ದಾಡ್ತಾ ಇರ್ತಾರೆ. 5ನೇ ಮನೆ ಇರ್ತಕ್ಕಂಥ ಗ್ರಹ ಆಗಲಿ, ಅಥವಾ 5ನೇ ಮನೇಲಿರ್ತಕ್ಕಂಥ ಅಧಿಪತಿ ಆಗಲಿ, ಅಥವಾ 5ನೇ ಮನೇಲಿರ್ತಕ್ಕಂಥ ಗ್ರಹ ಆಗಲಿ, ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಯಾವುದಕ್ಕೆ ಬೇಕು ಅಂತ ಹೇಳಿ ಹಾಕ್ಕೊಳ್ಬೇಕು. ಅನೇಕ ಯಾವುದೋ ಜಮ್ ಸ್ಟೋರ್ಸ್ ಎಲ್ಲ ಅಲ್ಲೇ ಒಂದು 3-4 ಜನ ಜ್ಯೋತಿಷನ್ ಕೂರಿಸ್ಬಿಟ್ಟಿರ್ತಾರೆ. ಅನೇಕ ಜಮ್ಸ್ಟೋನ್ ಅಂಗಡಿಗಳಲ್ಲಿ ಅಲ್ಲೇ ಒಬ್ರು ಯಾರೋ ಕುತ್ಕೊಂಡ್ಬಿಟ್ಟಿರ್ತಾರೆ, ಅಸ್ಟ್ರಾಲಜರ್ಸ್. ಭಾಳಷ್ಟು ಜನನ ನಾನು ಟೆಸ್ಟ್ ಮಾಡಿದ್ದೀನಿ. ಅವರು 5ನೇ ಮನೆಗೆ ಫಸ್ಟ್ ಕೊಟ್ಬಿಡ್ತಾರೆ. ಅಲ್ಲೇ ಹೋಯ್ತು ಲತ್ತೆ. ದುಡ್ಡಿನ ವಿಚಾರದಲ್ಲಿ ಹೊಡೀತು. ಇವತ್ತಿನ ದಿವಸ ಪ್ರಪಂಚ ನಿಂತಿರೋದೇ ಈ ಹಣಕಾಸು ಸ್ಥಿತಿಯಲ್ಲಿ. ಎಲ್ಲರೂ ದುಡ್ಡು ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿ. ಕೆಲವು ಜನಕ್ಕೆ ಮಾತ್ರ 5ನೇ ಮನೆ ವರ್ಕ್ ಆಗುತ್ತೆ ಹಾಕ್ಕೊಂಡ್ರೆ. 90% ಜನಕ್ಕೆ 5ನೇ ಮನೆ ವರ್ಕ್ ಆಗೋದಿಲ್ಲ ಆ ಉಂಗುರ ಹಾಕ್ಕೊಂಡ್ರೆ. ಎಸ್ಪೆಷಲಿ ಯಾವುದರಲ್ಲಿ? ಕೆಲಸದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ. ನಿಮ್ಮ ಲಗ್ನದಿಂದ 5ನೇ ಮನೆ ಯಾವ ಗ್ರಹ ಇದೆ ನೋಡ್ಕೊಳ್ಳಿ. ಅದರದ್ದು ಉಂಗುರ ಹಾಕಿದರೆ ಇವತ್ತೇ ಬಿಚ್ಚಿ. ದುಡ್ಡಿನ ವಿಚಾರಕ್ಕೆ ಮಾತ್ರ ನಾನು ಮಾತಾಡ್ತಾ ಇರೋದು, ಬೇರೆ ವಿಚಾರಕ್ಕಲ್ಲ. ಅದು ಬೇರೆ ವಿಚಾರಕ್ಕೆ ಇನ್ನೊಂದು ದಿವಸ ಹೇಳ್ತೀನಿ ಡೀಟೇಲಾಗಿ. ಯಾರು ಕೆಲಸದ ವಿಚಾರದಲ್ಲಿ ತೊಂದರೆಯಲ್ಲಿದ್ದಾರೆ, ಬಿಸ್ನೆಸ್ ವಿಚಾರದಲ್ಲಿ ತೊಂದರೆಯಲ್ಲಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ನಾನು ಹೇಳ್ತಾ ಇದ್ದೀನಿ. ಕೆಲಸ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಒಳ್ಳೆ ಕೆಲಸ ಕಳ್ಕೊಂಡೆ, ಪರ್ಮನೆಂಟ್ ಆಗಿಲ್ಲ. ನಿಮ್ಮ ಜಾತಕ ಇವತ್ತು ಹೋಗಿ ನೋಡ್ಕೊಳ್ಳಿ. 5ನೇ ಮನೆ ಅಧಿಪತಿ ಆದರೂ ಆಗಲಿ ಲಗ್ನದಿಂದ, ಅಥವಾ 5ನೇ ಮನೆ ಕೂತಿರ್ತಕ್ಕಂಥ ಗ್ರಹದ ಉಂಗುರ ಹಾಕಿದರೆ ಕೆಲಸದ ವಿಚಾರ, ದುಡ್ಡಿನ ವಿಚಾರ, ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡ್ತಕ್ಕಂಥ ಈ 3 ವಿಚಾರದಲ್ಲಿ ನೀವು ಆಲೋಚನೆ ಮಾಡಿ ಅದಕ್ಕೆ ಬೇಕು ಬೇಕು ಅಂತ ಅದ್ರ ಹಿಂದೆ ಹೋಗಿದ್ದರೆ ಈ ಉಂಗುರ ನಿಮಗೆ ಕಂಪ್ಲೀಟ್ಲಿ ನೆಗೆಟಿವ್. ನಾನು ಹೇಳಿದ್ನಲ್ಲ ಆವಾಗಲೇ, ಹಳೆಯ ಕಾಲದ ಜ್ಯೋತಿಷ್ಯ ಪದ್ಧತಿ ಸಂಪೂರ್ಣವಾಗಿ ವಿಭಿನ್ನವಾಗಿರ್ತಕ್ಕಂಥದ್ದು. 5ನೇ ಮನೆ ವಿಶೇಷವಾಗಿ
ಪೂರ್ವ ಪುಣ್ಯ ಅಂತ ಹೇಳ್ತಾರೆ. ಪೂರ್ವ ಪುಣ್ಯದ ಅರ್ಥ ಏನು ಅಂತಂದರೆ, ನಾವು ಪೂರ್ವ ಪುಣ್ಯದಿಂದ ಇವಾಗ ಹುಟ್ಟಿದ್ದೀವಿ. 5ನೇ ಮನೆ ಜಪತಪಗಳನ್ನು ಮಾಡಿಕೊಂಡು ದೇವರ ನಾಮಸ್ಮರಣೆ ಹೇಳಿಕೊಂಡು, ಅದಕ್ಕೆ ಮಂತ್ರ ಉಪಾಸನೆ ಕೂಡ 5ನೇ ಮನೆ. ದೇವರ ಲೀಲೆಗಳಲ್ಲಿ, ದೇವರ ಕಥೆ ಪುಸ್ತಕಗಳು ಅಥವಾ ಧರ್ಮಗ್ರಂಥಗಳು ಓದಿಕೊಂಡು ಕಾಲವನ್ನು ಕಳಿಬೇಕಾಗಿರ್ತಕ್ಕಂಥ ಅಧಿಪತಿ 5ನೇ ಮನೆ ಅಥವಾ ಗ್ರಹಗಳಿರ್ತಕ್ಕಂಥದ್ದು 5ನೇ ಮನೆ. ಅದನ್ನೆಲ್ಲ ಮಾಡೋದರಿಂದ ಆರೋಗ್ಯ ಉತ್ತಮವಾಗಿರುತ್ತೆ. ಹಾಗೆ ಮೋಕ್ಷ ಹೊಂದಕ್ಕೆ 5ನೇ ಮನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದರೆ ಮಧ್ಯದಲ್ಲಿರ್ತಕ್ಕಂಥ ಅರ್ಥ ಮತ್ತು ಕಾಮದ ನಡುವೆ ಇರತಕ್ಕಂಥದ್ದು ಧರ್ಮ ಮತ್ತು ಮೋಕ್ಷ. ಈ ಧರ್ಮದ ಮನೆ ಅಂತ ಕರಿತೀವಿ. ಇದಕ್ಕೆ 5ನೇ ಮನೆಯನ್ನು ಧರ್ಮದ ಮನೆ ಅಂತ ಕರಿತೀವಿ. ಧರ್ಮ ಇದ್ದಾಗ ನಾವು ಆರ್ಥಿಕದಿಂದೆ, ಕಾಸಿಂದೆ, ದುಡ್ಡಿಂದೆ ಅಥವಾ ಬಿಸ್ನೆಸ್ಸಿಂದೆ ಓಡಿದ್ರೆ ಇದು ಹೈಲಿ ಪಾಯ್ಸನಸ್ ಹೌಸ್. ಇದು ಪಕ್ಕಾ ಪಾಯ್ಸನಸ್. ಇವತ್ತು ಯಾರು ಅನೇಕರು ಬಿಸ್ನೆಸ್ಸಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ, ಯಾರಿಗಾರು ಹಣ ಕೊಟ್ಟು ಕಳ್ಕೊಂಡಿದ್ದಾರೆ. ಇವಾಗ ಕೊಡ್ತೀನಿ, 1 ಲಕ್ಷ ಕೊಡು, ನಿಮ್ಮ ಹತ್ರ ದುಡ್ಡಿರೋದನ್ನು ನೋಡಿ ತಗೊಂಡು ಕೊಡ್ತೀನಿ ಇವತ್ತು ಅಂತ ಹೇಳಿರ್ತಕ್ಕಂಥವ್ರು ಸರಿಯಾಗಿ ಕಾಯ್ಕೊಂಡು ಕೂತ್ಕೊಂಡು ನಿಮಗೆ ಯಾವುದೋ ಜಮೀನು ದುಡ್ಡು ಬಂದಿರತಕ್ಕಂಥದ್ದು ಅಥವಾ ರಿಟೈರ್ಮೆಂಟ್ ಆಗಿ ದುಡ್ಡು ಬಂದಿರತಕ್ಕಂಥದ್ದು, ಇಂಥ ವಿಚಾರಗಳಲ್ಲಿ ಹಣ ಯಾರಿಗಾರು ಕೊಟ್ಟು ಅಂಥ ಸಂದರ್ಭದಲ್ಲಿ 5ನೇ ಮನೆ ಏನೋ ನಡೀತಾ ಇದ್ದರೆ ಕಂಪ್ಲೀಟಾಗಿ ಆ ದುಡ್ಡು ನಿಮಗೆ ಲೈಫಲ್ಲಿ ವಾಪಸ್ ಬರಲ್ಲ. ನಾನು ತುಂಬ ನೋಡ್ಬಿಟ್ಟಿದ್ದೀನಿ, ಲೈಫಲ್ಲಿ ವಾಪಸ್ ಬರಲ್ಲ. ಅದು ಕೆಲಸದ ವಿಚಾರಕ್ಕೂ ಕೊಟ್ಟಿರ್ಬೋದು. ನೀವು ಗೌರ್ಮೆಂಟ್ ಕೆಲಸಕ್ಕೆ ಕೊಟ್ಟಿರ್ತೀವಲ್ಲ, ಅದಕ್ಕೂ ಇರುತ್ತೆ. ಯಾಕಂದರೆ 5ನೇ ಮನೆ. ಸೊ 5ನೇ ಮನೆ ಉಂಗುರ ಹಾಕೋಬೇಕಾದ್ರೆ 10 ಸತಿ ಯೋಚನೆ ಮಾಡಿ. 80% ಜ್ಯೋತಿಷರು ಆಚೆ ಇರತಕ್ಕಂಥವ್ರು 5ನೇ ಮನೆಗೆ ಕೊಡ್ತಾರೆ ನಿಮಗೆ ಉಂಗುರ. ಈ 5ನೇ ಮನೆ ಕೊಟ್ಟೆ ಜ್ಯೋತಿಷ್ಯ ಹಾಳಾಗಿರೋದು. ಈ 5ನೇ ಮನೆಗೆ ನಿನಗೆ ಒಳ್ಳೇದಾಗುತ್ತೆ ಅಂತ ಹಾಕಿಸಿ ಏನೂ ಆಗಿಲ್ಲ, ಬರೀ ವೇಸ್ಟು ಬೋಗಸ್ ಅಂತ ಬಂದಿರೋದೇ 5ನೇ ಮನೆಯಿಂದ. ಸೊ 5ನೇ ಮನೆ, ನಾನು ಜ್ಯೋತಿಷ್ಯರಿಗೂ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಪೂರ್ವ ಪುಣ್ಯ ಸ್ಥಾನ ಅಂತ ಕೊಡೋದಲ್ಲ ಅದು. ಪೂರ್ವ ಪುಣ್ಯ ಸ್ಥಾನ ಒಳ್ಳೇದಾಗುತ್ತೆ, ಅದು ತ್ರಿಕೋಣದ ಮನೆ ಉತ್ತಮ ಮನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ, ಪರಾಶರದಲ್ಲಿ ಬರೆದಿದೆ. ಖಂಡಿತ ಒಪ್ಕೋತೀನಿ. ಅದು ಒಳ್ಳೇದು ಬರೆದಿರೋದು ಏನು ಅಂತಂದರೆ, ಈ ಜನ್ಮದಲ್ಲಿ ಆಸೆ ಆಕಾಂಕ್ಷೆಗಳನ್ನ ಬಿಟ್ಬಿಡು, ಅದೇ 5ನೇ ಮನೆ. ಸುಮ್ಮನೆ ಎಷ್ಟು ಬರುತ್ತೋ ಅಷ್ಟಲ್ಲಿ ಇದ್ದುಬಿಡು. ಯಾರ ಹತ್ರನೂ ಕೈ ಚಾಚಕ್ಕೆ ಹೋಗ್ಬೇಡ, ಯಾರ ಹತ್ರನೂ ಕೆಲಸ ಮಾಡೋಕ್ಕೆ ಹೋಗ್ಬೇಡ, ಯಾವ ಬಿಸ್ನೆಸ್ಸು ಮಾಡೋಕ್ಕೆ ಹೋಗ್ಬೇಡ. ಎಷ್ಟು ಸಿಗುತ್ತೋ ಗೆಡ್ಡೆ ಗೆಣಸು ತಿನ್ಕೊಂಡು ಸುಮ್ಮನಿರು ಅನ್ನೋದೇ 5ನೇ ಮನೆ. ಇರೋದ್ರಲ್ಲಿ ಎಂಜಾಯ್ಮೆಂಟ್ ಮಾಡೋದೇ 5ನೇ ಮನೆ. ಇವತ್ತು 80-90% ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ನೋಡಿದ್ದೀನಿ, 5ನೇ ಮನೆ ಹಾಕಿಸ್ತಾರೆ ಸ್ಟೋನು. 5ನೇ ಮನೇಲಿರ್ತಕ್ಕಂಥ ಗ್ರಹಕ್ಕೆ ಹಾಕಿಸ್ತಾರೆ. ಅಲ್ಲಿ ಗುರು ಕೂತ್ಕೊಂಡ್ರೆ ಹಾಕಿಸ್ಬಿಡ್ತಾರೆ, ಬುಧ ಹಾಕಿಸ್ತಾರೆ, ಶುಕ್ರ ಹಾಕಿಸ್ಬಿಡ್ತಾರೆ. 5ನೇ ಮನೇಲಿದೆ ಪೂರ್ವ ಪುಣ್ಯಸ್ಥಾನ, ಓನರ್ ಅಂತ ಹೇಳ್ಬಿಡ್ತಾರೆ. ಕಂಪ್ಲೀಟ್ ಫ್ಲಾಪ್ ಆಗುತ್ತೆ. ಯಾರ್ಯಾರು ಹಿಂಗೆ ಹಾಕಿ, ಅವ್ರು ಹೇಳಿದ್ರೆ ಹಿಂಗೆ ಹಾಕಿ, ಇವ್ರು ಹೇಳಿದ್ರೆ ಹಿಂಗೆ ಹಾಕಲಿ, ಇದು ಹಾಕಿದ ಮೇಲೆ ಏನೂ ವರ್ಕ್ ಆಗಿಲ್ಲ. ಅಸ್ಟ್ರಾಲಜಿ ವೇಸ್ಟು. ಅಸ್ಟ್ರಾಲಜಿಗೆ ಬೈಕೊಳ್ತಕ್ಕಂಥ 90% ಜನ 5ನೇ ಮನೆದು ಉಂಗುರ ಹಾಕಿರ್ತಾರೆ. 5ನೇ ಮನೆದು ಉಂಗುರ ಹಾಕಿರ್ತಾರೆ ಅಥವಾ 5ನೇ ಮನೇಲಿರ್ತಕ್ಕಂಥ ಗ್ರಹದ ಉಂಗುರ ಹಾಕಿರ್ತಾರೆ. ವೆರಿ ಡೇಂಜರಸ್ ಹೌಸ್. ಯಾಕಂದರೆ ಇವತ್ತು ಮನೇಲಿ ಇರ್ತಕ್ಕಂಥ ಹೆಂಗಸರು, ನಾನೇನಾದರೂ ಮನೆಯಿಂದನೇ ಏನಾದರೂ ಕೆಲಸ ಮಾಡೋದು ಬೇಕು. ಇವತ್ತು ನಾವು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಪಾರ್ಟ್ ಟೈಮ್ ಏನಾದ್ರು ಮಾಡಬೇಕು. ಒಳ್ಳೆ ಸ್ಯಾಲ್ರಿ ತೊಗೊಂಡಾಗಲೂ ಕೂಡ ಯಾವುದಾದ್ರು ಒಂದು ಸೈಡ್ ಬಿಸ್ನೆಸ್ಸೋ ಅಥವಾ ಶನಿವಾರ ಭಾನುವಾರ ಫ್ರೀ ಇದ್ದೀನಿ, ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಅಂತ ಇರ್ತಕ್ಕಂಥವ್ರು ಫಸ್ಟು ಹೋಗಿ ಈ 50 ರೂಪಾಯಿ ಕೊಟ್ಬಿಟ್ಟು ಕೇಳ್ತಿರಲ್ಲ,
50 ರೂಪಾಯಿಗೆ 50,000ರಿಂದ 5 ಲಕ್ಷ ರೂಪಾಯಿ ಕಳ್ಕೊಳ್ಳೋಕೆ ರೆಡಿ ಇದೆ. 50 ರೂಪಾಯಿಗೆ ಹೋಗ್ತೀವಲ್ಲ ನಾವೆಲ್ಲ, ಯಾಕೆಂದರೆ ನಮಗೆ ಬೈತಾರೆ, ನಮ್ಮದು ಪ್ರೈಸಸ್ ಎಲ್ಲ ನಮ್ದು ಕೇಳಿದ್ರೆ ನಮ್ದು ಕಲಿಯಕ್ಕೆ ಬಂದರೆ ಅಷ್ಟೊಂದು ಅಂತಾರೆ. 50 ರೂಪಾಯಿ ಕೊಟ್ಟು ಕಳ್ಕೊಳ್ಳೋಕ್ಕೆ ಕರ್ಮ ನಿಮಗೆ ಅಂಟ್ಕೊಳ್ಳುತ್ತೆ, ಯಾಕಂದರೆ 5ನೇ ಮನೆ ಆ್ಯಕ್ಟಿವೇಟ್ ಮಾಡ್ಕೊಳ್ತೀರ ಅಲ್ಲಿ ಹೋಗಿ. ಅದೇ ಟೈಮಲ್ಲಿ ನಿಮ್ಗೆ 5ನೇ ಮನೆ ನಡೀತಾ ಇದ್ರಂತೂ ಅದು ಅಲ್ಲಿ ಹೇಳಬೇಕು ಅವರು, ನೋ ಏನು ಮಾಡಬೇಡಿ, ಕೆಲಸದಲ್ಲೂ ಸಮಸ್ಯೆ ಆಗುತ್ತೆ, ಇರೋದ್ರಲ್ಲಿ ಸುಮ್ಮನಿದ್ಬಿಡಿ, ಬಾಸ್ ಬೈದ್ರಾ ಸುಮ್ಮನಿದ್ಬಿಡಿ, ಈಗ ಟೆನ್ಷನ್ ಜಾಸ್ತಿ, ಪ್ರೆಷರ್ ಜಾಸ್ತಿ, ಕೆಲಸ ಬಿಟ್ಟು ಇನ್ನೊಂದು ಹುಡುಕ್ತೀನಿ, ಅದು ಓವರ್ ಕಾನ್ಫಿಡೆನ್ಸ್ ಆಗಿಬಿಡುತ್ತೆ 5ನೇ ಮನೆ ನಡೀತಾ ಇದ್ದಾಗ. ಅಂಥ ಟೈಮಲ್ಲೇ ನೀವು 5ನೇ ಮನೆ ಉಂಗುರ ಒಳ್ಳೆಯದು, ಪೂರ್ವ ಪುಣ್ಯ 5ನೇದು ಅಂತ ಹಾಕೊಂಬಿಟ್ರೆ ಜ್ಯೋತಿಷ್ಯನ ಫಸ್ಟ್ ಬೈಕೋತೀರಾ, ಜ್ಯೋತಿಷ್ಯನ ಬೈಯಲ್ಲ ನೀವೆಲ್ಲ ಆ ಜ್ಯೋತಿಷ್ಯನ ಬೈಯಲ್ಲ, ಜ್ಯೋತಿಷ್ಯನ ಬೈತೀರಾ, ಜ್ಯೋತಿಷಿನ ಬೈಯಿಲ್ಲ. ಅವ್ನು ಕೊಟ್ಟಿರೋದು ಕರೆಕ್ಟಾಗಿದೆಯಾ, ರೈಟ್ ಆಗಿದೆಯಾ, ನಿಜವಾಗ್ಲೂ ಅವನಿಗೆ ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ದಾನ. ಎಲ್ಲ ಜ್ಯುವೆಲರಿ ಅಂಗಡಿಯವರು ಯಾರೋ ಒಂದು ಡ್ರೆಸ್ ಹಾಕೊಂಬಿಟ್ರು, ಒಂದು ಹಿಂಗೆ ಹೂಬುತಿ ಹಾಕೊಂಬಿಟ್ರು, ಹಿಂಗೆ ಹಾಕೊಂಬಿಟ್ರು, ಅಡ್ಡ ಗಿಡ್ಡ ಹಾಕೊಂಬಿಟ್ರು, ಓ ದೇವರು ಬಂದ್ಬಿಟ್ರು ಅವ್ರ ಮೇಲೆ, ದೇವರೇ ಬಂದ್ಬಿಟ್ರು ಅಂತ ಹೋಗ್ಬಿಡ್ತೀರ. ಇವತ್ತು ನಡೀತಾ ಇರ್ತಕ್ಕಂಥದ್ದು ಇಷ್ಟೇ, ವೇಷಭೂಷಣದಿಂದ ಅವ್ರ ಹತ್ರ ಹೋಗಿ ನಮ್ದು ಹೇಳಿ ಅನ್ನೋದು ಕಂಪ್ಲೀಟ್ಲಿ ರಾಂಗ್. 5th ಹೌಸ್ ದಿ ಮೋಸ್ಟ್ ಡೇಂಜರಸ್ ಹೌಸ್, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಕ್ಟಿವೇಟು ರುದ್ರಾಕ್ಷಿ ಲೆವೆಲಲ್ಲೂ ಕೂಡ 30% ಪ್ರಾಬ್ಲಮ್ ಆಗುತ್ತೆ, 100% ಪ್ರಾಬ್ಲಮ್ ಆಗೋದು ಹರಳುಗಳಿಂದ. ಇವತ್ತು ನಾನು ಇಷ್ಟೊಂದು ಒತ್ತಿ ಹೇಳ್ತಾ ಇರೋ ಕಾರಣ ನಿಮ್ಮ ಒಳ್ಳೆಯದಕ್ಕೆ. 5ನೇ ಮನೆ ಇದ್ದರೆ ಫಸ್ಟ್ ತೆಗೆದುಬಿಡಿ. 5th ಹೌಸ್ ಇಟ್ ವಿಲ್ ಡ್ರೈನ್ ಯುವರ್ ಮನಿ. ದಶಾಭುಕ್ತಿಲಿ ಆ್ಯಕ್ಟಿವೇಟ್ ಆಗಿಲ್ಲದೆ ಹೋದರೂ ಕೂಡ ಏನು ಮಾಡಿಬಿಡುತ್ತೆ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಲಿ ಬರ್ತಾ ಇರ್ತಾವೆಲ್ಲ. 5 ಲೆವೆಲ್ ಇದೆ ಜ್ಯೋತಿಷ್ಯದಲ್ಲಿ: ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿ. ಸೊ ಟೋಟಲ್ 5. ದಶಾದಲ್ಲಿಲ್ಲ ಬಿಡು, ಭುಕ್ತಿಲಿಲ್ಲ ಬಿಡು, ಅಂತರ್ಭುಕ್ತಿಲಿಲ್ಲ ಬಿಡು, ಇದು ಮೇಜರ್ 3 ಇಂಪಾರ್ಟೆಂಟೇ, ಒಪ್ಕೋತೀನಿ. ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಲಿ ಆಗ್ರಹಗಳು ರಿಪೀಟ್ ಹೊಡಿತಾ ಇರ್ತವೆ, 3 ತಿಂಗಳಿಗೋ 6 ತಿಂಗಳಿಗೋ ಮತ್ತೆ ಬರ್ತವೆ. ಎಲ್ಲ ದುಡ್ಡು ಮಾಡಿದೆ, ಅದು ಯಾಕೋ ಆ ಟೈಮಲ್ಲಿ ಏನು ಆಗಿತ್ತೋ ಗೊತ್ತಿಲ್ಲ, ಯಾರೋ ಬಂದರೆ 1 ಲಕ್ಷ ಕೇಳಿದ್ರು ಕೊಟ್ಬಿಟ್ಟು ಅದು ಇದುವರೆಗೂ ಬಂದಿಲ್ಲ. ನಾನು ಚಪಾತಿ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ದಶಾಭುಕ್ತಿ ಅಂತರ್ಭುಕ್ತಿ ತುಂಬ ಚೆನ್ನಾಗಿದೆ, ದುಡ್ಡು ಬರ್ತಾಯಿದೆ. ಸರ್ ಬೇಕಾದಷ್ಟು ದುಡ್ಡು ಮಾಡಿದ್ದೀನಿ ಸರ್, ಯಾಕೋ ಕೆಲವು ದುಡ್ಡುಗಳು ಸ್ವಲ್ಪ ಸ್ಟಕ್ ಆಗಿಬಿಟ್ಟಿದ್ದಾವೆ, ಒಂದು ಯಾರೋ ಕೊಡೋರು ಕೊಡ್ತಾ ಇಲ್ಲ. ಅದು ಯಾವಾಗ ಕೊಟ್ಟಿರ್ತೀವಿ ಅಂದರೆ 5ನೇ ಮನೆ ನಡೆದಾಗ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಈ ಸ್ವಲ್ಪ ದುಡ್ಡೆಲ್ಲ ಸ್ಟಕ್ ಆಗಿದೆ ಅಂತ ಹೋಗಿ ಅವ್ರ ಕಾಲಿಗೆ ಬಿದ್ದು ಅವ್ರ ಹತ್ರ ಹೋಗಿ 5ನೇ ಮನೆದು ಹಾಕೊಂಬಂದ್ಬಿಡ್ತೀವಿ. 5th ಹೌಸ್ ದಯವಿಟ್ಟು ಹೇಳಿ, ಎಲ್ಲರೂ ಜ್ಯೋತಿಷ್ ಹತ್ರ ಹೋದರೆ ದಯವಿಟ್ಟು 5ನೇ ಮನೆಗೆ ಹಾಕ್ಸ್ಕೊಳ್ಬೇಡಿ. ಅವ್ರಿಗೆ ಹೇಳಿ, 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಜೀವನದಲ್ಲಿ ದುಡ್ಡಿಂದೆ ಆಸೆ ಬೀಳ್ತಕ್ಕಂಥದ್ದನ್ನು ಕಮ್ಮಿ ಮಾಡೋಕ್ಕೆ 5ನೇ ಮನೆ ಇರೋದು. ಅರ್ಥ ಆಯ್ತಲ್ಲ? ನಮ್ಮ ಪೂರ್ವದ ಪುಣ್ಯನ ಕಳ್ಕೋಬಾರ್ದು ಅಂತ ಹೇಳೋದೇ 5ನೇ ಮನೆ. ಪೂರ್ವದ ಪುಣ್ಯ ಅಂತಂದರೆ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಗಳಿಸ್ಕೊಂಬಂದಿರ್ತಕ್ಕಂಥದ್ದು ಪುಣ್ಯ ಸಂಪಾದನೆ. ಹೋದ ಜನ್ಮದಲ್ಲಿ 1000 ಕೋಟಿ ಮಾಡಿದ್ದೆ, ಅದು ಪುಣ್ಯ ಅಲ್ಲ. ಹೋದ ಜನ್ಮದಲ್ಲಿ ಒಂದು 50 ಮನೆ ಕಟ್ಟಿ ಬಾಡಿಗೆ ತಗೋತಾ ಇದ್ದೆ, ಅದು ಪೂರ್ವ ಪುಣ್ಯ ಅಲ್ಲ. ಹೋದ ಜನ್ಮದಲ್ಲಿ ನೆಲ ಅಗದು ಒಂದು 10 ಕೋಟಿ ಇಟ್ಟಿದ್ದೆ, ಅದು ಪೂರ್ವ ಪುಣ್ಯ ಅಲ್ಲ. ಸರ್ ಒಂದು 50 ಹೋಟ್ಲ್ ಮಾಡಿದ್ದೆ, ಒಂದು 2 ಸ್ಟಾರ್ ಹೋಟ್ಲ್ ಮಾಡಿದ್ದೆ, ಅದು ಪೂರ್ವ ಪುಣ್ಯ ಅಲ್ಲ. ಬೇಕಾದಷ್ಟು ಒಡವೆ ನಮ್ಮ ಫ್ಯಾಮ್ಲಿಗೆ ಮಾಡಿದ್ದೆ, ಬೇಕಾದಷ್ಟು ದುಡ್ಡು ನಮ್ಮ ಫ್ಯಾಮ್ಲಿಗೆ ಕೊಟ್ಟಿದ್ದೆ, ಅದು 2ನೇ ಮನೆದದು, ಪೂರ್ವ ಪುಣ್ಯ ಅಲ್ಲ. ನಾವು ಮಾಡಿರ್ತಕ್ಕಂಥ ದಾನ ಧರ್ಮಗಳು, ಪೂರ್ವ ಪುಣ್ಯ ಆಗಿ ಈ ಒಂದು ಜನ್ಮದಲ್ಲಿ ಬರುತ್ತೆ. ಈ ಜನ್ಮದಲ್ಲಿ ಅದರ ಫಲ ಒಂದೇ ಒಂದು, 5ನೇ ಮನೆದ ಫಲ ಒಂದೇ ಒಂದು, ಉತ್ತಮ ಆರೋಗ್ಯ ಅಷ್ಟೇ. ನೀವೇನಾರ ಉಂಗುರ ಹಾಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ತಲೆ ಕೆಟ್ಟಿರುತ್ತೆ, ದುಡ್ಡು ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಆಲೋಚನೆ ದುಡ್ಡು ಬಗ್ಗೆ, ಹಾಕೊಳ್ಳೋದು ಆರೋಗ್ಯದ ಬಗ್ಗೆ. ಸೊ 5ನೇ ಮನೆ ಒಂದೇ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ. ಯಾಕೆಂದರೆ ಪರಾಶರ ಹೇಳೋಂಗೆ 5ನೇ ಮನೆ ಪೂರ್ವ ಪುಣ್ಯ ಇದ್ದರೆ ಯಾವುದೇ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಆಪರೇಷನ್ ಆಗಲಿ, ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ದೊಡ್ಡ ಕಾಯಿಲೆ,
ಕ್ಯಾನ್ಸರು, ಈ ಸ್ಕಿನ್ ಡಿಸೀಸು, ಮತ್ತೊಂದು ಮಗದೊಂದು ಯಾವುದೇ ಒಂದು ಇರ್ಬೋದು, ಅವೆಲ್ಲವೂ ಕೂಡ ಅವಾಯ್ಡ್ ಆಗೋಕ್ಕೆ ಪೂರ್ವ ಪುಣ್ಯ ಸ್ಟ್ರಾಂಗ್ ಆಗಿರಬೇಕು. ಸೊ ಆರೋಗ್ಯದಿಂದ ಇರ್ತಕ್ಕಂಥವ್ರಿಗೆ ಮಾತ್ರ ತುಂಬ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಹಾಸ್ಪಿಟಲೈಸೇಷನ್ ಆಗಿದ್ದಾರೆ, ಆಪ್ರೇಷನ್ಗೆ ಹೋಗ್ತಕ್ಕಂಥವ್ರು ಪದೇ ಪದೇ ಬೆಡ್ ಮೇಲೆ ಮಲ್ಕೊಂಡಿರ್ತಕ್ಕಂಥವ್ರಿಗೆ 5ನೇ ಮನೇಲಿರ್ತಕ್ಕಂಥ ಗ್ರಹ ಅಥವಾ 5ನೇ ಅಧಿಪತಿ ಇವೆರಡೇ ಆರೋಗ್ಯಕ್ಕೆ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕೊಡ್ತಾ ಇದ್ದಾರಲ್ಲ 90%. ಯಾವ ಜ್ಯೋತಿಷ್ ಹತ್ರ ಹೋಗಿ ಪರಾಶರ 5ನೇ ಮನೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ, ಬರೀ ಬೋಗಸೆ. ಪರಾಶರನ ಭಾಗ 1 ಭಾಗ 2 ಹಾಗೆ ಯುಕ್ತೇಶ್ವರ ಕೊಟ್ಟಿರ್ತಕ್ಕಂಥ ಪಂಚಮೇಶ್ವರ, ಭೃಗು ಪದ್ಧತಿಯಲ್ಲಿ ಬರ್ತಕ್ಕಂಥ ಪಂಚಮೇಶ್ವರ, ಜೈಮಿನಿ ಸೂತ್ರದಲ್ಲಿ ಬರ್ತಕ್ಕಂಥ ಪಂಚಮೇಶ್ವರ, ಎಲ್ಲರೂ ಪೂರ್ವ ಪುಣ್ಯದ ಬಗ್ಗೆನೇ ಮಾತಾಡಿದ್ದಾರೆ. ಪೂರ್ವ ಪುಣ್ಯ ಆ ವ್ಯಕ್ತಿಗೆ ಉನ್ನತವಾದ ದೇಹವನ್ನು ಕೊಡ್ತಾರೆ. ಅದಕ್ಕೆ 5ನೇ ಮನೆಯೇ ಫಿಲಮ್ ಇಂಡಸ್ಟ್ರಿ ಅಂತ ಹೇಳಿರೋದು. ಅರ್ಥ ಆಯ್ತಲ್ಲ? 5ನೇ ಮನೆಯೇ ಫಿಲಮ್ ಇಂಡಸ್ಟ್ರಿ ಅಂತ ಹೇಳಿರೋದು. ಯಾರ್ಯಾರು ಹೀರೋ ಯಾವತ್ತಾದರೂ ಕುಷ್ಠರೋಗದವ್ರು ನೋಡಿದ್ದೀರಾ? ಹೀರೋನ ಯಾರಾದರೂ ಹೀರೋಯಿನ್ನು ಬಂದಿರೋರು ಯಾರನ್ನಾರು ತಗೊಂಡಿದ್ದಾರಾ? ಯೋಚನೆ ಮಾಡಿ. ಸೊ ಯಾವ್ದಾದ್ರು ಒಂದು ಕೈ ಟ್ವಿಸ್ಟ್ ಆಗಿರೋರು, ಕಾಲು ಟ್ವಿಸ್ಟ್ ಆಗಿರೋರು ಸುಮ್ಮನೆ ಅದು ಯಾವುದೋ ಒಂದು ಸಣ್ಣ ಪಾತ್ರಕ್ಕೆ ಹಾಕೊಂಡು ಕಳಿಸ್ಬಿಡ್ತಾರೆ. ಬಟ್ ಹೀರೋ ಆಗಿ ಮಾಡಿರೋದು ಇಲ್ಲ. 5ನೇ ಮನೆ ಉತ್ತಮವಾಗಿರ್ತಕ್ಕಂಥ ಲುಕ್ಸು ದೇಹವನ್ನು ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವತ್ತೇನು ಅನೇಕರು ಹುಡುಗರು ಸಿನಿಮಾ ಇಂಡಸ್ಟ್ರಿಗೆ ಓಡೋಗ್ತಾರೆ, ಸೀರಿಯಲ್ ಹಿಂದೆ ಬಿದ್ದಿರ್ತಾರೆ. ಇವತ್ತೇನು ನಾವು ಅನೇಕ ಚಾನಲ್ಗಳನ್ನ ನಾವು ನೋಡಿ ಆ ಜೋಕ್ಸ್ ಗೀಕ್ಸ್ ಎಲ್ಲ ನೋಡಿ ಅವ್ರ ಥರ ಆಗಬೇಕು ಅಂತ ಹಿಂದೆ ಬಿದ್ದಿರ್ತೇವಲ್ಲ, ಅದೆಲ್ಲ 5ನೇ ಮನೆ. ದುಡ್ಡಿಲ್ಲ. ತುಂಬ ಕಮ್ಮಿ ಜನಕ್ಕೆ ಈ ಇಂಡಸ್ಟ್ರಿಯಲ್ಲಿ ದುಡ್ಡು ಬಂದಿರೋದು. ಅರ್ಥ ಮಾಡ್ಕೊಳ್ಳಿ. ಕೋಟ್ಯಾಧೀಶ್ವರರು ಬೆರಳೆಣಿಕೆ. ಯಾಕಂದರೆ 5ನೇ ಮನೆ ದುಡ್ಡು ಕೊಡೋಲ್ಲ ಆ್ಯಕ್ಚುಲಿ. ಅವ್ರಿಗೆ 5ನೇ ಮನೆ ಜೊತೆ ಇನ್ನೊಂದು ಕಾಂಬಿನೇಷನ್ ಬಂದಿರುತ್ತೆ, ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸೊ ದುಡ್ಡಿನ ವಿಚಾರಕ್ಕೆ 5ನೇ ಮನೆ. ಆಮೇಲೆ ಎಲ್ಲರೂ ಫಿಲಮ್ ಇಂಡಸ್ಟ್ರಿಲಿ ಇಲ್ಲ. ಆ ಉಂಗುರ ಏನಾದ್ರು ಹಾಕೋಬೇಕು ಅಂತಂದರೆ ಇರೋಬರೋರೆಲ್ಲ ಆ್ಯಕ್ಟಿಂಗಲ್ಲಿಲ್ಲ, ಸೀರಿಯಲಲ್ಲಿಲ್ಲ. ಜೀವನದಲ್ಲಿ ಬೇರೆ ಥರ ಆ್ಯಕ್ಟಿಂಗ್ ಮಾಡ್ತೀವಿ, ಅದಕ್ಕೆ 5ನೇದು ಬೇಡ, ನಾರ್ಮಲಾಗೇ ಬರ್ತದೆ. ತುಂಬ ಜನ ಆ್ಯಕ್ಟಿಂಗ್ ಮಾಡ್ತೀವಲ್ಲ ನಾವು ಮನೆಯಲ್ಲೂ ಕೂಡ, ಇನ್ನೊಬ್ಬರ ಮೇಲೆ, ನಮ್ಮ ಮೇಲೂ ಕೂಡ. ನಮ್ಮ ಶಿಷ್ಯಂದರು ಸ್ವಲ್ಪ ಇರ್ತಾರೆ 5ನೇ ಮನೆ ಸ್ವಲ್ಪ ಇರೋರು, ಭಲೇ ನಾಟಕ ಆಡ್ತಾರೆ ನಮ್ಮ ಹತ್ರ. ಸೊ 5ನೇ ಮನೆ ಒನ್ ಆಫ್ ದಿ ಡೇಂಜರಸ್ ಹೌಸ್ ಫಾರ್ 2 ವೇ, ನಾಟ್ 1 ವೇ, 2 ವೇ. ನಿಮಗೂ ಪ್ರಾಬ್ಲಮ್ಮು, ಅವ್ರಿಗೂ ಪ್ರಾಬ್ಲಮ್. ಸೋಂಬೇರಿತನಕ್ಕೆ ನಂಬರ್ 1 ಮನೆ 5ನೇ ಮನೆ. ಆ ಉಂಗುರ ಹಾಕ್ಬಿಟ್ಟು ಕೆಲಸದ ಮೇಲೇ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಏನೋ ಮುಂಚೆ ಚೆನ್ನಾಗೇ ಇದ್ದ, ಅದು ಯಾವುದೋ ಉಂಗುರ ಹಾಕಿ ಇಮಿಡಿಯೇಟಾಗಿ ಬರಲ್ಲ. 48 ದಿವಸ ಆದಮೇಲೆ 5%, ಮತ್ತೆ ಒಂದು 21 ಡೇಸ್ ಆದಮೇಲೆ 5%. ಎವ್ರಿ 21 ಡೇಸ್ ಆ್ಯಡ್ ಆಗ್ತಾ ಒಂದು 70% ಬಂದು ನಿಂತ್ಕೊಳ್ಳುತ್ತೆ. 100% ಹೋಗಲ್ಲ. ಯಾಕಂದರೆ ಕರ್ಮಫಲ ಅಂತ ಇರುತ್ತಲ್ಲ, ಅದ್ರ ಪ್ರಕಾರ 70% ನಿಂತ್ಕೊಳ್ಳುತ್ತೆ. ವಾಟ್ ಎವರ್ ಸ್ಟೋನ್ ಯು ಹ್ಯಾವ್ ಓರ್. ಸೊ 48 ದಿವಸದಲ್ಲಿ ನಿಮಗೆ ಆಫರ್ ಗೀಫರ್ ಬಂದರೂ ಕೂಡ ಈ ಉಂಗುರದಿಂದ ಆಯಿತು ಅಂತ ಅಂದ್ಕೊಳ್ಬೋದು. ಆದರೆ 48 ದಿವಸ ಆದಮೇಲೆ ಯಾವುದೊಂದು ಕೆಲಸ ಸಿಕ್ತು, ಒಂದೇ ತಿಂಗಳು ಬಿಟ್ಬಿಟ್ಟೆ ಆ ಉಂಗುರ. ಸೊ ಆ ಕಾರಣದಿಂದ 5ನೇ ಮನೆ ಯಾರಾದರೂ ಎಲ್ಲರೂ ನಮ್ಮ ಹತ್ರ ಬರ್ತಿರೋ ಬಿಡ್ತಿರೋ ಬೇಡ, ನಿಮ್ಗೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾಕೆಂದರೆ ಎಲ್ಲ 50 ರೂಪಾಯಿ ಗಿರಾಕಿಗಳೇ ಪ್ರಪಂಚದಲ್ಲಿರೋರೆಲ್ಲ ನೋಡಿದ್ದೀವಿ. ಆನ್ಲೈನಲ್ಲಿ ಬರ್ತಕ್ಕಂಥ ಬಟ್ಟೆಗಳು ಎಲ್ಲ ಆರ್ಡರ್ ಮಾಡ್ತಾರೆ, ಫಸ್ಟ್ ಕ್ಲಾಸಾಗಿ ಕಾಣಿಸ್ತದೆ. 3000 4000 ಆರ್ಡರ್ ಮಾಡ್ತಾರೆ, ಬಂದಮೇಲೆ ಗೊತ್ತಾಗುತ್ತೆ ಅದು 500 ರೂಪಾಯಿಗೂ ಬಾಳಿಕೆ ಬರಲ್ಲ ಅಂತ. ಅದಕ್ಕೆ ಬೀಳ್ತಕ್ಕಂಥ ಜನರು ಜ್ಯೋತಿಷ್ಯಕ್ಕೆ ಬೀಳೋದು ಭಾಳ ಕಮ್ಮಿ. ಕಲಿಯೋಕ್ಕೆ, ನಾನು ಕಲಿಯೋ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಇಲ್ಲಿ. ಅದು ಬಿಟ್ಟರೆ ಎಲ್ಲರಿಗೂ ಭವಿಷ್ಯ ತಿಳ್ಕೋಬೇಕು, ಯಾರಿಗಿಲ್ಲ. ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರಿಗೆಲ್ಲನೂ ಹೆದರಿಕೆ ಅನ್ನೋದಿಲ್ವಾ? ಜ್ಯೋತಿಷ್ಯ ನಂಬಲ್ಲ, ನಾನು ನನ್ನ ಹಾರ್ಡ್ ವರ್ಕ್ ಮೇಲೆ ನಾನು ಡಿಪೆಂಡ್ ಮಾಡ್ತೀನಿ ಅಂತ ಥಿಂಕ್ ಮಾಡೋರು ಹೆದರ್ಕೋಬಾರ್ದು. ಅವ್ರನ್ನ ಕೇಳಿ ಯಾವುದ್ರಲ್ಲಿ ನಿಮ್ಗೆ ಹೆದರಿಕೆ ಅಂತ. ಒಂದರಲ್ಲಾರು ಇರುತ್ತೆ. ಕೆಲಸದಲ್ಲಿ ಹೆದರಿಕೆ, ಸಾಲದಲ್ಲಿ ಹೆದರಿಕೆ, ದುಡ್ಡು ವಿಚಾರದಲ್ಲಿ ಹೆದರಿಕೆ, ಮನೆಯಲ್ಲಿ ಸ್ವಲ್ಪ ದುಡ್ಡು ತರ್ತಾ ಇಲ್ಲ ಅಂತ ಹೆದರಿಕೆ. ಮತ್ತು ಹೆದರಿಕೆ ಇದೆ ಅಂತಂದರೆ ಅಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಮೇಲ್ಗಡೆ ಇರ್ತಕ್ಕಂಥ ನಿಮ್ಮ ಹಿಂದೆ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಕರ್ಮಗಳು ಈ ಜನ್ಮದಲ್ಲಿ ಇಷ್ಟಿಷ್ಟೇ ಕೊಡೋದು. ಹಾರ್ಡ್ ವರ್ಕಿಂದ ಜನ ಹೇಳ್ತಾರೆ, ಹಾರ್ಡ್ ವರ್ಕಿಂದ ಏನು ಬೇಕಾದ್ರೂ ಸಾಧನೆ ಮಾಡಬೇಕು,
ನಮಗೆಲ್ಲ ಬಂದ್ಬಿಡುತ್ತೆ ಅಂತ. ನಿಮ್ಮ ಸುತ್ತಮುತ್ತಲು ಹಾರ್ಡ್ ವರ್ಕ್ ಅವ್ರು ನೋಡ್ರಿ, ತುಂಬ ಜನ ಹಾರ್ಡ್ ವರ್ಕ್ ಅವ್ರು ಸಿಗ್ತಾರೆ. ಯಾರೂ ಬೇಡ, ನಮ್ಮ ರೈತರೇ ಸಾಕು. ನಾವು ಒಂದು ರೈತರದ್ದು ಒಂದು ದಿವಸ ಸಿಟಿಲಿರ್ತಕ್ಕಂಥವ್ರು ಯಾವ್ಯಾವ ಎಲ್ಲೆಲ್ಲೋ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡೋರು ಒಂದು ದಿವಸ ಅಲ್ಲ, ಅರ್ಧ ಗಂಟೆ ನಾವು ಬಿಸಿಲಲ್ಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಹಾರ್ಡ್ ವರ್ಕ್ಗೆ ಡೆಫಿನೆಟ್ಲಿ ಸಕ್ಸಸ್ ಇದೆ ಅಂತಕ್ಕಂಥದ್ದು ಮೆಜರು ತಪ್ಪು. ತುಂಬ ಜನ ಅದನ್ನು ತಪ್ಪು ಮಾಡ್ತಾರೆ. ನಾವು ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಸಾಧಿಸೇ ಮಾಡ್ಬೋದು, ಏನೂ ಇಲ್ಲ. ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮ್ಮ ಲಿಮಿಟೇಷನ್ಸ್ ಏನಿರುತ್ತೆ ಅಷ್ಟು ಮಾತ್ರ ಸಿಗುತ್ತೆ. ಹಾರ್ಡ್ ವರ್ಕಿಂದ ನಿಮಗೆ ಕೋಟಿಗಟ್ಟಲೆ ಬರೋದಿಲ್ಲ. ಹಾರ್ಡ್ ವರ್ಕ್ಗೆ ಥರ್ಡ್ ಹೌಸ್ ಕಾರಣ ಆಗುತ್ತೆ. ಥರ್ಡ್ ಹೌಸ್ ವಿಲ್ ನಾಟ್ ಪ್ರಾಮಿಸ್ ಮನಿ. ನೀವು ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಲ್ಲಿದ್ದೀನಿ ಅಂತಂದರೆ 3ನೇ ಮನೆ. ಸೊ ಸದ್ಯಕ್ಕೆ 5ನೇ ಮನೆ ಬಗ್ಗೆ ಹೇಳ್ತಾ ಇದ್ದೆ. 5ನೇ ಮನೆ ಉಂಗುರ ಹಾಕ್ಕೊಳ್ಬೇಡಿ, ವೆರಿ ಡೇಂಜರಸ್ ಫಾರ್ ಎನಿಬಡಿ. ಜ್ಯೋತಿಷರು ಎಸ್ಪೆಷಲಿ ಈ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ಒಂದು 10 ಸತಿ ಆಲೋಚನೆ ಮಾಡಿ. ಯಾಕಂದರೆ ನಿಮ್ಮನ್ನು ತಿದ್ದಕ್ಕಾಗಲ್ಲ. ಯಾಕಂದ್ರೆ ನೀವು ಕಳೆದ 40 ವರ್ಷದಿಂದ ನೀವು 5ನೇ ಮನೆ ಒಳ್ಳೆಯದು ಪೂರ್ವ ಪುಣ್ಯ ಅಂತ ಹೇಳ್ಕೊಂಡು ಬಂದಮೇಲೆ ಈ ನನ್ನ 20 ನಿಮಿಷದ ಪ್ರೋಗ್ರಾಮು ನಿಮ್ಮನ್ನು ಬದಲಾಯಿಸೋದು ಭಾಳ ಕಷ್ಟ. ತುಂಬ ಜನ 60,000 ಜನ ನಮ್ಮ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಅವರೇ ಹೇಳಿದ್ದಾರೆ ಅವ್ರ ಬಾಯಲ್ಲಿ, ಸರ್ 5ನೇ ಮನೆಯೇ ಸರ್ ನಂಗೆ ಪ್ರಾಬ್ಲಮ್ ಕೊಟ್ಟಿರೋದು, 5ನೇ ಮನೆಯೇ ಸರ್ ನನಗೆ ಕೆಲಸ ಕಳ್ಕೊಂಡಿರೋದು, 5ನೇ ಮನೆಯೇ ಸರ್ ನಾನು ದುಡ್ಡು ಕಳ್ಕೊಂಡಿರೋದು. 5ನೇ ಮನೆ 5th ಹೌಸ್. ಸೊ ಪರಾಶರ 40 ವರ್ಷ 30 ವರ್ಷ ಕಲ್ತಿರೋರೆಲ್ಲ ನಮ್ಮ ಕ್ಲಾಸಿಗೆ ಬನ್ನಿ. ಐ ವಿಲ್ ಶೋ ಎಕ್ಸಾಕ್ಟ್ಲಿ ವಾಟ್ ಈಚ್ ಹೌಸ್ ಪ್ರೊಡ್ಯೂಸಸ್ ಗುಡ್ ಆ್ಯಂಡ್ ಬ್ಯಾಡ್ ರಿಸಲ್ಟ್. ಯಾವ ಮನೆಯೂ ಕೂಡ ಕೆಟ್ಟದಿಲ್ಲ, ಯಾವ ಮನೆಯೂ ಕೂಡ ಒಳ್ಳೆಯದಿಲ್ಲ. ಅರ್ಥ ಆಯ್ತಾ? 5ನೇ ಮನೆಯಲ್ಲಿ ಇದು ಕೆಟ್ಟದ್ದು, ಆದರೆ ಇನ್ನೊಂದು ಒಳ್ಳೆಯದಿದೆ. ಮತ್ತೊಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಏಪ್ರಿಲ್ 22ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. ಜೀವನದಲ್ಲಿ ಅದೃಷ್ಟ ನಾನು ತಿಳ್ಕೊಳ್ಳೇಬೇಕು. ಜ್ಯೋತಿಷ್ಯ ನಾನು ನಂಬಲ್ಲ, ಕಲಿತು ನಂಬಿ ಒಂದು 10 ಜನಕ್ಕೆ ಹೇಳ್ತೀನಿ, ನನ್ನ ಜೀವನವನ್ನು ಸರಿ ಮಾಡ್ಕೊಳ್ತೀನಿ ಅಂದರೆ ಬಂದು ಕಲೀರಿ. ಐ ವಿಲ್ ಚಾಲೆಂಜ್ ಯು ದಟ್ ಯು ವಿಲ್ ಬಿಲೀವ್ ಆ್ಯಂಡ್ ಟೆಲ್ ಅಸ್ಟ್ರಾಲಜಿ ಟು ಅದರ್ಸ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.